ಬಹುನಿರೀಕ್ಷಿತ ದೆಹಲಿ ಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಬಿಜೆಪಿ ಬಹುಮತದತ್ತ ಹೆಜ್ಜೆ ಇಟ್ಟಿದೆ. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ 36. ಈಗಾಗಲೇ ಬಿಜೆಪಿ 40ರ ಗಡಿಯನ್ನ ದಾಟಿ ಮುನ್ನುಗ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚಿಸೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಸಿಎಂ ಯಾರಾಗ್ತಾರೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಈಗ ಕಾರಣವಾಗಿದೆ. ಈಗಾಗಲೇ ಗೆಲುವಿನ ಸಂಭ್ರಮವನ್ನ ಬಿಜೆಪಿ ಕಾರ್ಯಕರ್ತರು ಆಚರಿಸ್ತಾ ಇದ್ದು ತಮ್ಮ ನಾಯಕರ ಹೆಸರುಗಳನ್ನ ಕೂಗಿ ಜೈಕಾರ ಹಾಕ್ತಿದ್ದಾರೆ. ನಮ್ಮ ನಾಯಕರೇ ಮುಂದಿನ ಸಿಎಂ ಎನ್ನುವ ಬಹಿರಂಗ ಘೋಷಣೆಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಕೂಡ. ಈ ನಡುವೆ ಯಾರಿಗೆ ಒಲಿಯಲಿದೆ ದೆಹಲಿ ಸಿಎಂ ಪಟ್ಟ, ಯಾರಾಗ್ತಾರೆ ರಾಷ್ಟ್ರ ರಾಜಧಾನಿಯ ಅಧಿಪತಿ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ದಲಿತ ನಾಯಕರ ಹೆಸರೊಂದು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಹೌದು, ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಜಾತಿಗೆ ಮೇಲುಗೈ ಸಾಧಿಸಿದಂತಿದೆ. ಸೀನಿಯಾರಿಟಿ, ರಾಜಕೀಯ ಅನುಭವ ಈ ಎಲ್ಲವನ್ನ ವಿಶ್ಲೇಷಣೆ ಮಾಡಿರುವ ವರಿಷ್ಠರು ಅಂತಿಮವಾಗಿ ಜಾತಿ ಲೆಕ್ಕಾಚಾರಕ್ಕೆ ಮಣೆ ಹಾಕಲಿದ್ದಾರೆ ಎನ್ನುವ ಗುಸುಗುಸು ದೆಹಲಿ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇದೆ. ಈ ಎಲ್ಲಾ ಚಟುವಟಿಕೆಗಳನ್ನ ಗಮನಿಸಿದ್ರೆ ದಲಿತ ನಾಯಕನಿಗೆ ದೆಹಲಿ ಸಿಎಂ ಪಟ್ಟ ಒಲಿಯಲಿದೆ ಎನ್ನಲಾಗಿದೆ. ಅವರ ಹೆಸರು ದುಷ್ಯಂತ್ ಗೌತಮ್. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಭಾವಿ ದಲಿತ ನಾಯಕ. 2008ರಲ್ಲಿ ಸೋಲನುಭವಿಸಿದ್ದ ಇವರು ಪ್ರಸ್ತುತ ದೆಹಲಿಯ ಕರೋಲ್ ಬಾಗ್ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಸೀನಿಯಾರಿಟಿ ಹಾಗೂ ದೆಹಲಿ ನಾಯಕ ಅನ್ನುವ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅವರ ಹೆಸರನ್ನ ಪರಿಗಣಿಸಿದಂತಿದೆ. ಅಲ್ಲದೆ ಅಮಿತ್ ಶಾ, ನಡ್ಡಾ ಹಾಗೂ ಪ್ರಧಾನಿ ಮೋದಿ ಅವರೊಂದಿಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿರುವ ದುಷ್ಯಂತ್ ಗೌತಮ್ ದೆಹಲಿಯ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯವಿಲ್ಲ. ದುಷ್ಯಂತ್ ಅವರ ಜೊತೆಗೆ ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಪರ್ವೇಶ್ ವರ್ಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪರ್ವೇಶ್ ವರ್ಮಾ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿದ್ದಾರೆ. ಒಂದ್ ವೇಳೆ ಪರ್ವೇಶ್ ವರ್ಮಾ ಕೇಜ್ರಿವಾಲ್ ವಿರುದ್ಧ ಗೆದ್ರೆ ಅವರು ಕೂಡ ಸಿಎಂ ರೇಸ್ಗೆ ಇಳಿಯಲಿದ್ದಾರೆ ಎನ್ನುವ ಸುದ್ದಿ ಕೂಡ ಇತ್ತು. ಪರ್ವೇಶ್ ವರ್ಮಾ ಅವರ ಜೊತೆಗೆ ಮಾಜಿ ಸಿಎಂ ಮದನ್ ಲಾಲ್ ಖುರಾನಾ ಅವರ ಪುತ್ರ ಹರೀಶ್ ಖುರಾನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಮಹಿಳಾ ಅಭ್ಯರ್ಥಿಗಳ ಪೈಕಿ ರೇಖಾ ಗುಪ್ತಾ ಹಾಗೂ ಶಿಖಾ ರೈ ಅವರ ಹೆಸರುಗಳು ಸಿಎಂ ರೇಸ್ನಲ್ಲಿ ಕೇಳಿ ಬರ್ತಿವೆ. ಒಟ್ನಲ್ಲಿ 26 ವರ್ಷಗಳ ನಂತರ ದೆಹಲಿಯಲ್ಲಿ ಸರ್ಕಾರ ರಚಿಸುವ ಅವಕಾಶವನ್ನ ಗಿಟ್ಟಿಸಿಕೊಂಡಿರುವ ಬಿಜೆಪಿಗೆ ಯಾರನ್ನ ಸಿಎಂ ಮಾಡಬೇಕು ಎನ್ನುವ ತಲೆನೋವಾಗಿರೋದಂತೂ ಸುಳ್ಳಲ್ಲ.